ಕುರುಬ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಯಾರೂ ಇಲ್ಲ. ಸೆಕೆಂಡ್ ಲೈನ್ ಲೀಡರ್ಸನ್ನು ಹುಟ್ಟುಹಾಕುವಂತಹ ಕೆಲಸ ಈಗ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ನ್ಯಾಯಾಲಯವು ಹೇಳ್ತಾ ಇದೆ, ಚುನಾವಣಾ ಆಯೋಗವು ಹೇಳ್ತಾ ಇದೆ. ಬಹುತೇಕ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೀತಾ ಇದೆ. ನಗರಸಭೆ ಚುನಾವಣೆಗಳು ನಡೀತಾ ಇದೆ. ಈಗ ಸೆಕೆಂಡ್ ಲೈನ್ ಲೀಡರ್ಸ್ ನಮ್ಮ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸೂ ಇಲ್ಲ, ಮೊದಲನೇ ಲೈನ್ ಲೀಡರ್ಸೂ ಇಲ್ಲ. ಜಿಲ್ಲಾ ಪಂಚಾಯತಲ್ಲಿ ಕಳೆದ ಬಾರಿ ಚುನಾವಣೆ ನಡೆದು ಭಾಳ ವರ್ಷ ಆಯಿತು. ಕಳೆದ ಬಾರಿ 113 ಜನ ಜಿಲ್ಲಾ ಪಂಚಾಯತಿಂದ ಆಯ್ಕೆ ಆಗಿದ್ರು. 113 ಜನ ಜಿಲ್ಲಾ ಪಂಚಾಯತಿಂದ ಆಯ್ಕೆ ಆಗಿದ್ರು. ಅತಿ ದೊಡ್ಡ ಸಂಖ್ಯೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ 113, ತಾಲೂಕ್ ಪಂಚಾಯತಿಯಲ್ಲಿ 350 ಜನ ಸದಸ್ಯರು ಆಯ್ಕೆ ಆಗಿದ್ರು. ಇದು ನಮ್ಮ ಸಂಖ್ಯೆಯನ್ನು ಹೋಲಿಸ್ಕೊಂಡ್ರೆ ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲದಂಥದ್ದು. 113 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಆಯ್ಕೆ ಆಗಿದ್ರು, ಅವರು ಸೆಕೆಂಡ್ ಲೈನ್ ಲೀಡರ್ಸ್ ಆಗಿ ಬೆಳೀತಾರೆ. 113 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಂದೆ MLAಗಳಿಗೆ ತಯಾರಾಗ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಹಿಂದೊಮ್ಮೆ ಆ ಪ್ರಯತ್ನವನ್ನು ನಾವು ಮಾಡಿದ್ವಿ. 2017 ಆಗಸ್ಟ್ 13ನೇ ತಾರೀಕು ಕಾಗಿನೆಲೆಯಲ್ಲಿ ಮಹಾ ಅಧಿವೇಶನ ಅಂತ ಮಾಡಿದ್ವಿ. ಕುರುಬರ ಮಹಾ ಅಧಿವೇಶನ ಅಂತ ಮಾಡಿ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿಗೂ ಆಹ್ವಾನ ಕೊಟ್ಟು ಅವತ್ತು ಕಾಗಿನೆಲೆ ಕನಕ ಗುರುಪೀಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿಗಳಿಗೆ ಆಹ್ವಾನ ಕೊಟ್ಟು, ಬನ್ನಿ ಇವರೇ ಸೆಕೆಂಡ್ ಲೈನ್ ಲೀಡರ್ಸು, ಇವರನ್ನು ನೀವು ಸೆಕೆಂಡ್ ಲೈನ್ ಲೀಡರ್ಸ್ ಆಗಿ ಬೆಳೆಸಿ ಅವರಿಗೆ ಮಾರ್ಗದರ್ಶನ ಕೊಡಿ ಅಂತೇಳಿ ಆಹ್ವಾನ ಮಾಡಿದ್ವಿ. ಆದರೆ 118 ಜನದಲ್ಲಿ ಬಂದಿದ್ದು ಎಷ್ಟು ಗೊತ್ತಾ? 18 ಜನ ಮಾತ್ರ ಬಂದಿದ್ದರು. ಇಲ್ಲಿ ಹಿರಿಯ ರಾಜಕಾರಣಿಗಳಿಗೆ ಆಹ್ವಾನ ಕೊಟ್ಟಿದ್ವಿ. ವಿಶ್ವನಾಥ್ ಅವರಾಗಿರ್ಬೋದು, ಈಶ್ವರಪ್ಪ ಅವರಾಗಿರ್ಬೋದು, ರೇವಣ್ಣವರಾಗಿರ್ಬೋದು, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ವಿ, ಬರಲಿಲ್ಲ. ಆ ಪ್ರಯತ್ನ ಅವತ್ತು ನಡೀತು. ಈಗ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ. ಸೆಕೆಂಡ್ ಲೈನ್ ಲೀಡರ್ಸ್ಗಳು ಹುಟ್ಟು ಹಾಕುವಂತಹ ಕೆಲಸ, ಸೆಕೆಂಡ್ ಲೈನ್ ಲೀಡರ್ಸ್ ಪ್ರವರ್ಧಮಾನಕ್ಕೆ ಬರುವಂತಹ ಸಮಯ ಬಂದಿದೆ, ಒಂದು ಅವಕಾಶ ಬಂದಿದೆ. ಈ ಅವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ರಿಸರ್ವೇಷನ್ ಇದೆ, 2A ರಿಸರ್ವೇಷನ್ ಇದೆ, ನಾವು ಗೆದ್ದು ಬಿಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಒಂದು ತಿಳ್ಕೊಳ್ಳಿ, ಏನು 2A ಕುರುಬರೇ ಮೇಜರ್ ಕಮ್ಯುನಿಟಿ ಅಂತೇಳಿ ನಮ್ಮ HD ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ದೇವರಾಜ ಅರಸು ನಿಗಮದಲ್ಲಿ 2A ಅತಿ ಹೆಚ್ಚು ಲಾಭ ಪಡ್ಕೊಳ್ತಾ ಇರ್ಬೋದು ಕುರುಬರೇ ಅಂತ ಹೇಳ್ತಾರಲ್ಲ HD ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ. ಅದೇ ರೀತಿ ಇವತ್ತು 2A ಬಹಳಷ್ಟು ಪ್ರಬಲವಾದಂಥ ಸಮುದಾಯಗಳನ್ನು ಸೇರಿಸಿದ್ದಾರೆ. ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸೇರಿಸಿದ್ದಾರೆ. 2A ಬಹಳಷ್ಟು ಪ್ರಬಲವಾದಂತಹ ಸಮುದಾಯಗಳು ಬಂದಿದ್ದಾವೆ. 2A ಕುರುಬರೇ ತಗೊಳ್ತಾರೆ ಅಂತಿದ್ರಲ್ಲ, ಈಗ ಆ ಪರಿಸ್ಥಿತಿ ಇಲ್ಲ. ಈಗ 2A ಲಿಂಗಾಯತ ಸಮುದಾಯದಲ್ಲಿ ಉಪಪಂಗಡಗಳು ಬಂದು ಸೇರ್ಪಡೆ ಆಗಿದ್ದಾವೆ. ಕುರುಬರ ಅವಕಾಶಗಳನ್ನು ಕಸಿತಾ ಇದ್ದಾರೆ. ಅದು ನಿಮಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ರೆ ಇಷ್ಟೊತ್ತಿಗಾಗಲೇ ಈ ಸಮುದಾಯ ದೊಡ್ಡ ಮಟ್ಟಕ್ಕೆ ಸಂಘಟನೆ ಆಗಬೇಕಾಗಿತ್ತು. ಆಗ್ತಾ ಇಲ್ಲ. ಈ ಸರ್ಕಾರವೂ ಸಹ ಈ ಸಮುದಾಯ ಇಷ್ಟೊಂದು ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಸಮುದಾಯಕ್ಕೆ ಏನಾದರೂ ಲಾಭ ಮಾಡಿಕೊಡ್ಬೇಕು, ಈ ಸಮುದಾಯಕ್ಕೆ ನಾವು ಸಹಕಾರ ಕೊಡಬೇಕು ಅಂತೇಳಿ ಸರ್ಕಾರಗಳಿಗೂ ಅನ್ನಿಸ್ತಾ ಇಲ್ಲ. ಕೊನೆಯ ಪಕ್ಷ ಈ ಸಮುದಾಯದಲ್ಲಿ ಇರುವಂತಹ, ನಾನು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀನಿ, ರಾಜಕೀಯ ಕ್ಷೇತ್ರದಲ್ಲಿ ನಾನು ಬೆಳಿಬೇಕು ಅನ್ನುವಂಥ ಯುವಕರಿಗಾದರೂ, ಹೌದು ನನ್ನ ಸಮುದಾಯ ಈ ಪರಿಸ್ಥಿತಿನಲ್ಲಿದೆ, ನಾವು 2A ಸಹ ಬೇರೆಯವರು ದಾಳಿ ಇಡ್ತಾ ಇದ್ದಾರೆ, ನಮ್ಗೆ ಅವಕಾಶ ಇಲ್ಲ, ಅವರ ಮಧ್ಯೆ ಫೈಟ್ ಮಾಡಲಿಕ್ಕೆ ಆಗುತ್ತಾ ಅಂತ ತಿಳ್ಕೊಳ್ಬೇಕಾಗಿತ್ತು. ಬರೋದಿಲ್ಲ, ಹೋರಾಟಕ್ಕೆ ಬರೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಇನ್ನೂ ಸಹ ರಾಜಕಾರಣಿಗಳಿಗೆ ಜೈಕಾರ ಹಾಕ್ಕೊಂಡು ತಲೆ ಬಗ್ಗಿಸ್ಕೊಂಡು ಅವ್ರು ಹೇಳಿದಷ್ಟು ತಗೊಂಡು ಆರಾಮಾಗಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈಗಲಾದರೂ ಚುನಾವಣೆ ಹತ್ರ ಬರ್ತಾ ಇದೆ. ಇದು ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ನವೆಂಬರ್ 2 ತಿಂಗಳಿದೆ. ನೀವು ಯಾವ್ಯಾವ್ದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಿದ್ದೀರೋ, ನಿಮ್ಮ ರಾಜಕೀಯ ಪಕ್ಷಗಳು ಯಾವ್ಯಾವುದು ಒಲವಿದೆಯೋ, ನಿಮಗೆ ಟಿಕೆಟ್ ಸಿಗಬೇಕು ಅಂತಂದರೆ ಈಗಲಿಂದನೇ ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಶಾಸಕರುಗಳು ಇರ್ತಾರೆ, ಅವ್ರಿಗೋಸ್ಕರವಾಗಿ ನೀವು ಹಗಲು ರಾತ್ರಿ ಕೂಲಿ ಆಳುಗಳಾಗಿ ಕೆಲಸ ಮಾಡಿರ್ತೀರಿ. ಅರ್ಥ ಮಾಡ್ಕೊಳ್ಳಿ, ಕುರುಬರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನೀವು ಕೂಲಿ ಆಳುಗಳಾಗಿ ಕೆಲಸ ಮಾಡಿರ್ತೀರಿ ನಿಮ್ಮ ಶಾಸಕರುಗಳನ್ನು ಗೆಲ್ಲಿಸೋದಕ್ಕೆ. ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತೀರಿ. ಅವರನ್ನು ಕೇಳಿ, ಈ ಥರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ,
ನನಗೆ ಟಿಕೆಟ್ ಕೊಡಿಸಿ ಅಂತ ಈಗಲಿಂದಲೇ ಕೇಳಿ, ಅರ್ಜಿ ಹಾಕಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಗುರುತಿಸ್ಕೊಳ್ಳಿ. ಯಾವ ಜಿಲ್ಲಾ ಪಂಚಾಯತಲ್ಲಿ ನೀವು ಸ್ಪರ್ಧೆ ಮಾಡ್ತೀನಿ ಅಂತ ಹೊರಟಿದ್ದೀರೋ ಮೈಂಡಲ್ಲಿ ಫಿಕ್ಸ್ ಹಾಕ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ, ಈ ಕ್ಷೇತ್ರದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತೇನೆ ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ತಿಳ್ಕೊಳ್ಳಿ. ಆ ಕ್ಷೇತ್ರದಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಈ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟು ತಾಲೂಕ್ ಪಂಚಾಯತಿ ಬರುತ್ತೆ, ಎಷ್ಟು ಗ್ರಾಮಗಳು ಬರುತ್ತೆ, ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ ಗ್ರಾಮಗಳಲ್ಲಿರುವಂಥ ಜನಸಂಖ್ಯೆಯನ್ನು ಲಿಸ್ಟ್ ಮಾಡ್ಕೊಳ್ಳಿ. ಆ ಗ್ರಾಮದಲ್ಲಿರುವಂತಹ ಜಾತಿವಾರು ಸಂಖ್ಯೆ ಎಷ್ಟೆಷ್ಟಿದೆ ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಏನೇನು ನಾಗರಿಕ ಸೌಲಭ್ಯಗಳ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಲಿಸ್ಟ್ ಮಾಡ್ಕೊಳ್ಳಿ. ನೀವು ಈಗಲಿಂದಲೇ ಮತದಾರರನ್ನು ಅವರನ್ನು ತಲುಪುವಂತಹ ಪ್ರಯತ್ನಗಳನ್ನು ಮಾಡಿ ಪ್ರಾಮಾಣಿಕವಾಗಿ ಮಾಡಿ. ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ಗಳಿಗೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕು ಅಂತಹ ಪರಿಸ್ಥಿತಿಗೂ ತಂದಿಟ್ಟಿದ್ದಾರೆ. ಒಂದು ಕೋಟಿ ಖರ್ಚು, ಒಂದು ಗ್ರಾಮ ಪಂಚಾಯತಿಗೆ 1 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಇನ್ನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಎಷ್ಟಾಗಬೇಕು, ಎಷ್ಟು ಹಣ ಖರ್ಚಾಗಬೇಕು, ಎಲ್ಲವನ್ನೂ ಸಹ ಮನಸ್ಸಿನಲ್ಲಿ ಇಟ್ಟುಕೊಂಡು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿ. ನಿಮಗೆ ಆಸಕ್ತಿ ಇತ್ತು ಅಂತಂದರೆ ಈಗಲಿಂದಲೇ ಒಂದು ಮ್ಯಾಪ್ ಹಾಕ್ಕೊಳ್ಳಿ, ಈಗಲಿಂದಲೇ ಒಂದು ರೂಪುರೇಷೆ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಕ್ಷೇತ್ರದಲ್ಲಿ ನೀವು ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಇವತ್ತಿಗೂ ಸಹ ಜೈಕಾರ ಆಗ್ತಾ ಇದ್ದೀರಲ್ಲ, ಅವರು ಕರೆದಂತಹ ಸಮಾವೇಶಗಳಿಗೆ ಓಡೋಡಿ ಮುಂದೆ ನೀವೇ ಹೋಗ್ಬಿಟ್ಟು ಜೈಕಾರ ಹಾಕಿ ಅಲ್ಲಿ ಸಂಖ್ಯೆ ಸೇರಿಸಿ ಜೈಕಾರ ಹಾಕಿ ಅಲ್ಲಿ ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ರಲ್ಲ, ಆ ಶಾಸಕರಿಗೆ ನೀವು ಕೇಳಿ. ನಾವು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಮಗೆ ಸೀಟ್ ಕೊಡಿಸಿ, ನಮಗೆ ಜಿಲ್ಲಾ ಪಂಚಾಯತಲ್ಲಿ B ಫಾರಂ ಕೊಡಿಸಿ ಅಂತ ಕೇಳಿ. ಯಾಕಂದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಯೋದು ಪಕ್ಷದ ಚಿಹ್ನೆಯಡಿಯಲ್ಲಿ, ಗ್ರಾಮ ಪಂಚಾಯತಿ ನಡೆಯೋದು ಅದು ಬೇರೆ ಪಕ್ಷದ ಚಿಹ್ನೆ ಬರೋದಿಲ್ಲ. ಆದರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಆಗಿರ್ಬೋದು, ನಗರ ಪಾಲಿಕೆ ಇರ್ಬೋದು, ಮಹಾನಗರ ಪಾಲಿಕೆ, ಇವೆಲ್ಲ ನಡೆಯೋದು ಪಕ್ಷದ ಚಿಹ್ನೆಯಡಿಯಲ್ಲಿ ನಡೆಯುತ್ತೆ. ನೀವು ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನೀವು ಅವ್ರನ್ನ ಕೇಳಬೇಕು, ನಿಮ್ಮ ಹಕ್ಕಿದೆ. ನಮ್ಮ ಸಮುದಾಯದಲ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ 113 ಜನ ಆಯ್ಕೆ ಆಗಿದ್ರು. ಹಿಂದೆ 113 ಜನ ಆಯ್ಕೆ ಆಗಿದ್ರು. ಈ ಬಾರಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆ ಆಗಬೇಕು. ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಿ. 2 ತಿಂಗಳು ಸಮಯ ಇದೆ, ಈಗಲಿಂದಲೇ ಮಾಡ್ಕೊಂಡೋಗಿ. ನಾಳೆ ದಿವಸ 2A ಬರ್ತದೆ, ನಮಗೆ ಬರುತ್ತೆ ಅಂತ ಕಾಯ್ಕೊಳ್ಕೋಬೇಡ್ರಿ. ಆ 2Aಗೆ ಲಗ್ಗೆ ಇಡುವಂತಹ ಪ್ರಬಲ ಸಮುದಾಯಗಳನ್ನು ಸೇರಿಸಿ ಆಗೋಗಿದೆ. ಪ್ರಬಲ ಸಮುದಾಯಗಳನ್ನು ಒಳಗಡೆ ಸೇರಿಸಿ ಆಗೋಗಿದೆ. ಈಗಾಗಲೇ ಗೊತ್ತಿರುತ್ತೆ, ನಿಮಗೆ ಅರ್ಥ ಮಾಡ್ಕೊತೀರಾ ಅನ್ಕೊಂಡಿನಿ. ಈ ಸಮುದಾಯದಲ್ಲಿರುವಂಥ ಫಸ್ಟ್ ಲೈನ್ ಲೀಡರ್ಸ್ ಆಲ್ಮೋಸ್ಟ್ ಎಲ್ಲ ನಿವೃತ್ತಿ ಅಂಚಿನಲ್ಲಿದ್ದೀರಿ. ಕೊನೆಯ ಪಕ್ಷ ನೀವು MLAಗಳಂತೂ ಮಾಡಲಿಕ್ಕೆ ಆಗಲಿಲ್ಲ, ನೀವು MLAಗಳಿಗಂತೂ ಅವಕಾಶ ಮಾಡೋಕ್ಕೆ ಹೋಗಿಲ್ಲ. ಈಗ ಸೆಕೆಂಡ್ ಲೈನ್ ಲೀಡರ್ಸ್ ಆಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಲ್ಲಿ ಸ್ಪರ್ಧೆ ಮಾಡುವಂತಹ ಯುವಕರಿಗಾದರೂ ಮಾರ್ಗದರ್ಶನ ಕೊಡಿ, ಅವರಿಗೆ ಸಪೋರ್ಟ್ ಮಾಡಿ, ಅವರನ್ನು ಸೆಕೆಂಡ್ ಲೈನ್ ಲೀಡರ್ಸ್ ಆಗಿ ಮಾಡಿ. ಇಡೀ ಸಮುದಾಯ ಇವತ್ತು ಅಧಪತನದತ್ತ ಹೋಗ್ತಾ ಇದೆ. ಆ ಯುವಕರಿಗೆ ಅವಕಾಶ ಕೊಡಿ. ಹೈಕಮಾಂಡ್ ಮತ್ತು ಹೈಕಮಾಂಡ್ಗಳಿದೆಯಲ್ಲ, ಮತ್ತು KPCC ಇರ್ಬೋದು, BJP ಇರ್ಬೋದು, JDS, ಇವರಿಂದ ಎಷ್ಟು ಸಾಧ್ಯನೋ ಅಷ್ಟು ಟಿಕೆಟ್ ಕೊಡಿಸೋದಕ್ಕೆ ನಮ್ಮ ಸಮುದಾಯದಲ್ಲಿ ಉಳಿದಿರುವಂತಹ ಬೆರಳಿಕೆಯಷ್ಟು ಹುಡುಕಬೇಕು. ನಿವೃತ್ತಿ ಅಂಚಿನಲ್ಲಿರುವಂತಹ ಎಲ್ಲ ರಾಜಕಾರಣಿಗಳಿಗೂ ಅದನ್ನೇ ಕೇಳ್ತಾ ಇರುವಂಥದ್ದು. ಅವರಿಗೆ ಅವಕಾಶ ಮಾಡಿಕೊಡಿ, ಅವರಿಗೆ ಸಹಕಾರ ಕೊಡಿ. ಯಾಕೆಂದರೆ ಕುರುಬರು ಬಾಯಿ ಬಿಟ್ಟು ಕೇಳಲ್ಲ, ಕೊಡ್ದ ಹೋದ್ರು ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಕೊಟ್ಟಿದ್ರಲ್ಲಿ ತೃಪ್ತಿ ಪಡುವಂತಹ ಜನ ನಾವು. ಅದು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು, ನೀವು ಯಾವುದೇ ತಗೊಂಡ್ರು ಇದೇ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಸಮುದಾಯದ ಬಂಧುಗಳಿಗೆ ನಾವು ಹೇಳ್ತಾ ಇರುವಂಥದ್ದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ನೀವು ಸ್ಪರ್ಧೆ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ಈ ಕ್ಷಣದಿಂದಲೇ ನೀವು ಕಾರ್ಯಪ್ರವೃತ್ತರಾಗಿ. ಮೊದಲು ನಿಮ್ಮ ಶಾಸಕರುಗಳು, ನಿಮ್ಮ MLCಗಳು, ನೀವು ಜೈಕಾರ ಹಾಕುವಂಥವ್ರಿಗೆ ಫಸ್ಟ್ ಹೋಗಿ ನನಗೆ ಟಿಕೆಟ್ ಕೊಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡಿಕೊಂಡು ಅದಾದ ನಂತರ ಅಖಾಡಕ್ಕೆ ಇಳಿರಿ. ಇಲ್ಲ, ನಾನು ಸ್ಪರ್ಧೆ ಮಾಡ್ತೀನಿ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದರೂ ಸ್ಪರ್ಧೆ ಮಾಡ್ತೀನಿ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋದಾದರೆ ಹಣ ಖರ್ಚು ಮಾಡದೆ ಸಾಧ್ಯ ಆದಷ್ಟು ಒಂದು ಪಕ್ಷೇತರವಾಗಿ ಆದಷ್ಟು ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಒಂದು ಪ್ರಯೋಗ ಮಾಡಿ, ಜನರನ್ನು ತಲುಪಿ, ಜನರಿಗೆ ಹೇಳಿ,
ನಾನು ಈ ಥರ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಸಣ್ಣದಾದಂಥ ಒಂದು ಕರಪತ್ರ ಮಾಡಿಕೊಂಡು ಈಗಲಿಂದಲೇ ನೀವು ಕಾರ್ಯಪ್ರವೃತ್ತರ ಆದರೆ ನೀವೊಬ್ಬ ರಾಜಕಾರಣಿ ಅಂತ ನಿಮ್ಮನ್ನು ಯಾರೂ ಬೆಳೆಸೋದಿಲ್ಲ. ಸಮುದಾಯದ ನಾಯಕರು ನಿಮ್ಮನ್ನು ಬೆಳೆಸ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದರಂತಹ ಮೂರ್ಖತನ ಮತ್ತೊಂದಿಲ್ಲ. ನಿಮಗೆ ನೀವೇ ಬೆಳಿಬೇಕು. ಯಾಕಂದರೆ ಅನಾಥವಾಗಿರುವಂತಹ ಸಮುದಾಯ ಇದು. ಈ ಅನಾಥ ಸಮುದಾಯದಲ್ಲಿ ನಿಮಗೆ ನೀವೇ ನಾಯಕರಾಗಲಿಕ್ಕೆ ಹೊರಡಬೇಕು. ನಿಮಗೆ ನೀವೇ ನಾಯಕರಾಗೋದಕ್ಕೆ ನಿಮಗೆ ನೀವೇ ರೂಪಿಸ್ಕೊಳ್ಬೇಕು. ಅಂತಹ ಪರಿಸ್ಥಿತಿ ಈ ಸಮುದಾಯದಲ್ಲಿ ಇರೋದ್ರಿಂದ ಕಾರ್ಯಪ್ರವೃತ್ತರಾಗಿ ನೀವು ಇವತ್ತಿನಿಂದಲೇ, ಯಾಕಂದರೆ ನ್ಯಾಯಾಲಯ ಹೇಳಿರುವಂಥದ್ದು, ಚುನಾವಣಾ ಆಯೋಗ ಹೇಳಿರುವಂಥದ್ದು ಬಹುತೇಕ ನವೆಂಬರ್ ಡಿಸೆಂಬರಲ್ಲಿ ಚುನಾವಣೆ ಆಗುವಂಥ ಸಾಧ್ಯತೆ ಇದೆ. ಸೆಕೆಂಡ್ ಲೈನ್ ಲೀಡರ್ಸು ನೀವೇ ಮುನ್ನುಗ್ಗಿ ಅವಕಾಶಗಳನ್ನು ಕಸಿದುಕೊಂಡು ನೀವು ಸ್ಪರ್ಧೆ ಮಾಡಬೇಕಾಗುತ್ತೆ. ಬಂಧುಗಳೇ, ಕನಕ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.